Hello everyone. So welcome back to our Commerce Mind YouTube channel where economics became easy and little bit fun. So yes, we are talking about monetary policy, the always special way of managing how much money flow in our economy. So simple ಆಗಿ ಹೇಳೋದಂತಂದ್ರೆ ಯಾವಾಗ ಪ್ರೈಸಸ್ ಟೂ ಮಚ್ ಜಾಸ್ತಿ ಆಗುತ್ತೆ ಸೊ ಆರ್ ಬಿ ಐ ಏನ್ ಮಾಡುತ್ತೆ ಸ್ಟಾಪ್ ಸ್ಪೆಂಡಿಂಗ್ ಅಂತ ಹೇಳುತ್ತೆ. ಸೊ ಸ್ಪೆಂಡ್ ಮಾಡೋದನ್ನ ಸ್ಟಾಪ್ ಮಾಡಿ ಅಂತ ಹೇಳುತ್ತೆ. ಸೊ ವೆನ್ ಎಕನಾಮಿ ಸ್ಲೋ ಡೌನ್, ಯಾವಾಗ ಎಕನಾಮಿ ಸ್ಲೋ ಡೌನ್ ಆಗಿರುತ್ತೆ ಸೊ ಆರ್ ಬಿ ಐ ಏನ್ ಹೇಳುತ್ತೆ, ಓಕೆ ಸ್ಪೆಂಡ್ ಮೂರ್ ಅಂತ ಹೇಳುತ್ತೆ. ಸೊ ಕಂಪ್ಲೀಟ್ ಆಗಿ ಮಾನಿಟರಿ ಪಾಲಿಸಿನ ಅರ್ಥ ಮಾಡ್ಕೊಂಡ್ರೆ ಸೊ ಅದರಲ್ಲಿ ಕ್ವಾಂಟಿಟೇಟಿವ್ ಆಗಿರ್ಬೋದು ಮತ್ತೆ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಎರಡು ಟೆಕ್ನಿಕ್ಸ್ ನ ಕರೆಕ್ಟ್ ಆಗಿ ಅನಲೈಸ್ ಮಾಡಿ ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ನಿಮ್ಮ ಕೆಸೆಟ್ ಮತ್ತೆ ನೆಟ್ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ ಅದರಿಂದ. ಸೊ ಹಾಗಾಗಿ ಇನ್ ಡೆಪ್ತ್ ಆಗಿ ಅದನ್ನ ನೋಡ್ತಾ ಹೋಗೋಣ. ಎಸ್ Yes, monetary policy of India. So, monetary policy is a method by which a central bank like RBI, so RBI is central bank ಅಂತ ಕರೆಯುವಂಥದ್ದು ನಿಮ್ಗೆಲ್ಲ ಗೊತ್ತಿದೆ. So, controls the amount of money in the economy and the cost of borrowings. It means interest rate to keep prices stable and help economic ಗ್ರೋತ್. ಸೊ ಅದಕ್ಕೋಸ್ಕರ ಮಾನಿಟರಿ ಪಾಲಿಸಿ ಬಂದಿರುವಂತದ್ದು. ಇದೇನಂತಂದ್ರೆ ಒಂದು ಪ್ರೈಸ್ ಸ್ಟೇಬಲ್ ಆಗಿರ್ಬೇಕು ಮತ್ತೆ ಇಟ್ ಎನ್ಶೂರ್ ದ ಎಕನಾಮಿಕ್ ಗ್ರೋತ್. ಒಂದು ಪ್ರೈಸ್ ಸ್ಟೇಬಲ್ ಆಗಿದೆಯಾ ಅನ್ನೋದನ್ನ ನೋಡ್ಕೊಳ್ಳುತ್ತೆ, ಪ್ರೈಸ್ ಸ್ಟೇಬಲ್ ಆಗಿರ್ಬೇಕು ಅಂಡ್ ಎನ್ಶೂರ್ ಎಕನಾಮಿಕ್ ಗ್ರೋತ್, ರೈಟ್? ಸೊ ದಿಸ್ ಇಸ್ ವಾಟ್ ಕಾಲ್ ಇಟ್ ಆಸ್ ಮಾನಿಟರಿ ಪಾಲಿಸಿ. ಸೊ ಮಾನಿಟರಿ ಪಾಲಿಸಿನ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಇಫ್ ದೇರ್ ಇಸ್ ಟೂ ಮಚ್ ಮನಿ ಇನ್ ದ ಎಕನಾಮಿ, ಪ್ರೈಸ್ ಏನಾಗುತ್ತೆ, ರೈಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇನ್ಫ್ಲೇಷನ್ ಆಗುತ್ತೆ, ರೈಟ್? ಸೊ ಆರ್ ಬಿ ಐ ಏನ್ ಮಾಡುತ್ತೆ, ಅವಾಗ ಮನಿ ಸಪ್ಲೈನ ರೆಡ್ಯೂಸ್ ಮಾಡಬೇಕು. ಸೊ ಯಾವ ತರ ಆರ್ ಬಿ ಐ ರೆಡ್ಯೂಸ್ ಮಾಡುತ್ತೆ, ಥ್ರೂ ಇನ್ಕ್ರೀಸ್ ದ ಇಂಟ್ರೆಸ್ಟಿಂಗ್ ರೇಟ್. ಸೊ ಇನ್ ಕೇಸ್ ಇನ್ಫ್ಲೇಷನ್ ಇದೆ ಅಂತಂದಾಗ, ಸೊ ಇನ್ಫ್ಲೇಷನ್ ಇದೆ ಅಂತಂದಾಗ ಸೊ ಆರ್ ಬಿ ಐ ಏನ್ ಮಾಡುತ್ತೆ, ಮನಿ ಆರ್ ಬಿ ಐ ವಿಲ್ ರೆಡ್ಯೂಸ್ ದ ಮನಿ ಸಪ್ಲೈ. ಸೊ ಮನಿ ಸಪ್ಲೈನ ಆರ್ ಬಿ ಐ ಏನ್ ಮಾಡ್ಬೇಕು, ರೆಡ್ಯೂಸ್ ಮಾಡ್ಬೇಕು. ಸೊ ಅವಾಗ ಏನ್ ಮಾಡುತ್ತೆ, ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡುತ್ತೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ಲಿ ಮನಿ ಸಪ್ಲೈ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಫ್ ಇನ್ ಕೇಸ್ ಟೂ ಲಿಟಲ್ ಮನಿ, ತುಂಬಾ ಕಡಿಮೆ ಇದೆ ಎಕನಾಮಿಯಲ್ಲಿ ಅಂತ ಬಂದಾಗ, ಟೂ ಲಿಟಲ್ ಮನಿ ಇದೆ ಎಕನಾಮಿಲಿ ಅಂತ ಬಂದಾಗ, ಸೊ ಅವಾಗ ಏನ್ ಮಾಡ್ತಾರೆ, ಪೀಪಲ್ ಡೋಂಟ್ ಸ್ಪೆಂಡ್ ಟೂ ಮಚ್, ರೈಟ್? ಅವಾಗ ಏನಾಗುತ್ತೆ, ಎಕನಾಮಿ ಸ್ಲೋ ಡೌನ್ ಆಗುತ್ತೆ. ಸೊ ಅವಾಗ ಆರ್ ಬಿ ಐ ಏನ್ ಮಾಡುತ್ತೆ, ಮನಿ ಸಪ್ಲೈನ ಇನ್ಕ್ರೀಸ್ ಮಾಡುತ್ತೆ ಥ್ರೂ ಲೋವರ್ ದ ಇಂಟ್ರೆಸ್ಟ್ ರೈಟ್. ಇಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಮಾನಿಟರಿ ಪಾಲಿಸಿ ಯಾಕೆ ಬಂದಿದೆ ಅನ್ನೋದು ಒಂದು ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೊ ಏನಾದ್ರೂ ಟೂ ಮಚ್ ಮನಿ ಏನಾದ್ರೂ ಎಕನಾಮಿ ಇದೆ ಅಂತಂದ್ರೆ ಸೊ ಅವಾಗ ಏನಾಗುತ್ತೆ, ಪ್ರೈಸಸ್ ಎಲ್ಲ ಜಾಸ್ತಿ ಆಗುತ್ತೆ ಗುಡ್ಸ್ ಇನ್ ದ ಸೆನ್ಸ್ ಆಫ್ ಇನ್ಫ್ಲೇಷನ್ ಇರುತ್ತೆ. ಸೊ ಇನ್ಫ್ಲೇಷನ್ ಇದ್ದಾಗ ಆರ್ ಬಿ ಐ ಏನ್ ಮಾಡುತ್ತೆ, ಮನಿ ಸಪ್ಲೈನ ಕಡಿಮೆ ಮಾಡ್ಬೇಕು. ಸೊ ಕಡಿಮೆ ಮಾಡ್ಬೇಕಂದ್ರೆ ಆರ್ ಬಿ ಐ ಏನ್ ಮಾಡುತ್ತೆ, ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡುತ್ತೆ. ಸೊ ಏನಾದ್ರೂ ತುಂಬಾ ಕಡಿಮೆ ಅಮೌಂಟ್ ಇದೆ ಎಕನಾಮಿಯಲ್ಲಿ, ಲಿಟಲ್ ಮನಿ ಇದೆ ಅಂತಂದಾಗ ಮನಿ ಸಪ್ಲೈ ಏನ್ ಮಾಡ್ಬೇಕು, ಆರ್ ಬಿ ಐ ಜಾಸ್ತಿ ಮಾಡ್ಬೇಕು. ಸೊ ಅವಾಗ ಏನ್ ಮಾಡುತ್ತೆ, ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡುತ್ತೆ, ರೈಟ್? ಎಸ್, ಒಂದು ಎಕ್ಸಾಂಪಲ್ ನೋಡಿ. ಇನ್ 2020 during COVID-19, RBI reduces the repo rate. Repo rate ನ RBI ಕಡಿಮೆ ಮಾಡಿದೆ. ಸೊ RBI repo rate ನ ಕಡಿಮೆ ಮಾಡಿದೆ ಅಂತಂದ್ರೆ ದಿಸ್ ಮೀನ್ ಬ್ಯಾಂಕ್ ಕುಡ್ ಬಾರೋ ಮನಿ ಚೀಪ್ಲಿ ಫ್ರಮ್ RBI. ಸೊ RBI ಇಂದ ಕಮರ್ಷಿಯಲ್ ಬ್ಯಾಂಕ್ಸ್ ಏನ್ ಮಾಡುತ್ತೆ, ರೆಪೋ ರೇಟ್ ಏನಾದ್ರೂ ಕಡಿಮೆ ಆಗಿದೆ ಅಂತಂದ್ರೆ ನಿಮಗೆ ಮುಂದೆ ಗೊತ್ತಾಗುತ್ತೆ, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಎಲ್ಲ ಬರುತ್ತೆ. ಸೊ ಇನ್ ಕೇಸ್ ಆರ್ ಬಿ ಐ ರೆಪೋ ರೇಟ್ ನ ಕಡಿಮೆ ಮಾಡಿದೆ ಅಂತಂದ್ರೆ ಸೊ ಎಕನಾಮಿಯಲ್ಲಿ ಬ್ಯಾಂಕ್ಸ್ ಏನ್ ಮಾಡುತ್ತೆ, ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಬಿ ಐ ಇಂದ ಈಸಿಯಾಗಿ ಮನಿನ ಜಾಸ್ತಿ ಬಾರೋ ಮಾಡುತ್ತೆ, ರೈಟ್? ಸೊ ಚೀಪ್ ಆಗಿ ಸಿಗೋದ್ರಿಂದ ಜಾಸ್ತಿ ಬಾರೋ ಮಾಡುತ್ತೆ. ದೇ ಗೇವ್ ಚೀಪರ್ ಲೋನ್ಸ್ ಟು ದ ಪೀಪಲ್ಸ್. ಅದು ಈಸಿಯಾಗಿ ಪೀಪಲ್ಸ್ಗೆ ಲೋನ್ಸ್ ಅನ್ನ ಕೊಡುತ್ತೆ. ಜನಗಳು ಜಾಸ್ತಿ ಅಮೌಂಟ್ ಅನ್ನ ಬಾರೋ ಮಾಡ್ಕೋತಾರೆ, ಲೋನ್ ಅನ್ನ ತಗೋತಾರೆ. ಸೊ ಅವಾಗ ಏನಾಗುತ್ತೆ, ಎಕನಾಮಿಲಿ ಮೋರ್ ಮನಿ ಫ್ಲೋಡ್ ಇನ್ ದ ಎಕನಾಮಿ. ಸೊ ಇದೇನ್ ಮಾಡುತ್ತೆ, ಹೆಲ್ಪ್ಸ್ ಬೂಸ್ಟ್ ಎಕನಾಮಿಕ್ ಗ್ರೋತ್. ಸೊ ಈ ತರ ಎಕನಾಮಿಕ್ ಗ್ರೋತ್ ಅಂತಕ್ಕಂಥದನ್ನ ವಿತ್ ಕ್ವಾಂಟಿಟೇಟಿವ್ ಮತ್ತೆ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಈ ಮಾನಿಟರಿ ಪಾಲಿಸಿಯಿಂದ ಆರ್ ಬಿ ಐ ಏನ್ ಮಾಡ್ತಾ ಇದೆ, ಮನಿ ಸಪ್ಲೈನ ಪ್ರೈಸ್ ಸ್ಟೆಬಿಲಿಟಿಯನ್ನ
ತಗೊಂಡ್ ಬರ್ತಾ ಇದೆ. ಏನಕ್ಕೋಸ್ಕರ ಅಂತಂದ್ರೆ ಎಕನಾಮಿಕ್ ಗ್ರೋತ್ ನ ಎನ್ಶೂರ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಅಂತ ಬರೋದಾದ್ರೆ, ಎಸ್ ಎಸ್ ಆಬ್ಜೆಕ್ಟಿವ್ಸ್ ಅಂತ ನೋಡ್ತಾ ಹೋಗೋಣ. ಸೊ ಯಾವ ಒಂದು ಉದ್ದೇಶಕ್ಕೆ ಈ ಮಾನಿಟರಿ ಪಾಲಿಸಿನ ತಗೊಂಡ್ ಬಂದಿದ್ದಾರೆ ಅಂದ್ರೆ, ಸೊ ನಾನಾಗಲೇ ಇದೆ ಪ್ರೈಸ್ ಸ್ಟೆಬಿಲಿಟಿ ಅಂತ. ಟು ಮೇಂಟೈನ್ ದ ಲೋ ಅಂಡ್ ಸ್ಟೇಬಲ್ ಇನ್ಫ್ಲೇಷನ್ ಪ್ರಿಸರ್ವ್ಸ್ ದ ಪರ್ಚೇಸಿಂಗ್ ಪವರ್ ಆಫ್ ಮನಿ ಅಂಡ್ ಎನ್ಶೋರ್ ಎಕನಾಮಿಕ್ ಪ್ರಿಡಿಕ್ಟಬಿಲಿಟಿ ಅಂತಂದ್ರೆ, ಇಫ್ ಟು ಕೀಪ್ ಅ ಪ್ರೈಸ್ ಸ್ಟೇಬಲ್, ನಾಟ್ ಟು ಹೈ ಅಂಡ್ ನಾಟ್ ಟು ಲೋ. ಅದು ತುಂಬಾ ಚೀಪ್ ಆಗು ಸಿಗ್ಬಾರ್ದು, ತುಂಬಾ ಜಾಸ್ತಿ ಆಗು ಸಿಗ್ಬಾರ್ದು. ಸೊ ಆತರ ಒಂದು ಪ್ರೈಸ್ ಸ್ಟೆಬಿಲಿಟಿನ ತಗೊಂಡ್ ಬಂದ್ರೆ, ಸೊ ಅದನ್ನೇ ಪ್ರೈಸ್ ಸ್ಟೆಬಿಲಿಟಿ ಅಂತ ಹೆಸರಿಂದ ಕರೆಯುವಂತದ್ದು. ಯಾವಾಗ ಅಂದ್ರೆ ಪ್ರೈಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇನ್ಫ್ಲೇಷನ್ ಆಗ್ಬಿಡುತ್ತೆ. ಸೊ ಅವಾಗ ಪೀಪಲ್ಸ್ ಮನಿ ಲಾಸಸ್. ಸೊ ರೈಟ್. ಸೊ ಹಾಗಾಗಿ ಒಂದು ಪ್ರೈಸ್ ಸ್ಟೆಬಿಲಿಟಿನ ತಗೊಂಡ್ ಬರುವಂತದ್ದು. ಫಾರ್ ಎಕ್ಸಾಂಪಲ್, ಇಫ್ ಪ್ರೈಸ್ ಆಫ್ ಡೈಲಿ ಗುಡ್ಸ್ ಲೈಕ್ ರೈಸ್ ಆಗಿರ್ಬೋದು, ಮಿಲ್ಕ್ ಆಗಿರ್ಬೋದು, ಅದು ಅದೇನಾದ್ರೂ ಪದೇ ಪದೇ ಇನ್ಕ್ರೀಸ್ ಆಗ್ತಾನೆ ಇದೆ ಅಂತಂದ್ರೆ, ಅಥವಾ ಇನ್ಕ್ರೀಸ್ ಆಗ್ತಾನೆ ಇದೆ ಅಂತಂದಾಗ ಅದನ್ನ ಪೀಪಲ್ಸ್ ಈಸಿಯಾಗಿ ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಅವಾಗ RBI ಏನ್ ಮಾಡುತ್ತೆ, ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡುತ್ತೆ. ಅವಾಗ ಸ್ಪೆಂಡಿಂಗ್ ಅನ್ನ ರೆಡ್ಯೂಸ್ ಮಾಡುತ್ತೆ. ಸೊ ಅವಾಗ ಪ್ರೈಸಸ್ ಆಟೋಮೆಟಿಕ್ಲಿ ಕಮ್ ಡೌನ್ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ಈ ತರ ಒಂದು ಮಾನಿಟರಿ ಪಾಲಿಸೀಸ್ ನ ಯೂಸ್ ಮಾಡ್ಕೊಂಡು ಒಂದು ಪ್ರೈಸ್ ಸ್ಟೆಬಿಲಿಟಿನ ತಗೊಂಡ್ಬರುವಂತದ್ದು. ಸೊ ಯಾವ ತರ ಹೇಳ್ಬೋದು ಅಂತಂದ್ರೆ, RBI ಕಂಟ್ರೋಲ್ಸ್ ಇನ್ಫ್ಲೇಷನ್ ಟು ಪ್ರೊಟೆಕ್ಟ್ ದ ವ್ಯಾಲ್ಯೂ ಆಫ್ ಮನಿ. ರೈಟ್. ಅದನ್ನೇ ಪ್ರೈಸ್ ಸ್ಟೆಬಿಲಿಟಿ ಅಂತ ಕರೆಯುವಂಥದ್ದು. ಸೊ ಅದಕ್ಕೆ ಕೆಲವೊಂದು ಟೂಲ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಸೊ ಯಾವ ತರ ಅಂತಂದ್ರೆ, ಇಂಟ್ರೆಸ್ಟ್ ರೇಟ್ ನ ಅಡ್ಜಸ್ಟ್ ಮಾಡುವಂತದ್ದು. ನಾನು ಹೇಳಿದ್ನಲ್ಲ ಈಗ, ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡುವಂತದ್ದು ಮನಿ ಸಪ್ಲೈನ ಕಡಿಮೆ ಮಾಡ್ಬೇಕಾದ್ರೆ. ಸೊ ಈ ತರ ವೈಸ್ ವರ್ಸಾನ ಯೂಸ್ ಮಾಡ್ಕೊಂಡು ಮಾನಿಟರಿ ಪಾಲಿಸಿಯಿಂದ RBI ಏನ್ ಮಾಡುತ್ತೆ, ಪ್ರೈಸ್ ಸ್ಟೆಬಿಲಿಟಿನ ತಗೊಂಡ್ಬರುತ್ತೆ. ಅಂಡ್ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅದೆಲ್ಲ ಮುಂದೆ ಬರುತ್ತೆ. ನೆಕ್ಸ್ಟ್ ಇನ್ಫ್ಲೇಷನ್ ಟಾರ್ಗೆಟಿಂಗ್, ಕೆಲವೊಂದು ಟಿಪಿಕಲ್ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಪ್ರೈಸ್ ಸ್ಟೆಬಿಲಿಟಿಯನ್ನ ತಗೊಂಡ್ ಬರುವಂತದ್ದು. ಸೊ ನೆಕ್ಸ್ಟ್ ಬಂದು ಫುಲ್ ಎಂಪ್ಲಾಯ್ಮೆಂಟ್. ಫುಲ್ ಎಂಪ್ಲಾಯ್ಮೆಂಟ್ ಯಾವ ತರ ಅಂತಂದ್ರೆ, ಅಚೀವಿಂಗ್ ದ ಹೈಯೆಸ್ಟ್ ಪಾಸಿಬಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ವಿತೌಟ್ ಟ್ರಿಗರಿಂಗ್ ಇನ್ಫ್ಲೇಷನ್ಸ್, ಎನ್ಶೋರ್ ದಟ್ ಆಲ್ ವಿಲ್ಲಿಂಗ್ಸ್ ಅಂಡ್ ಏಬಲ್ ಇಂಡಿವಿಜುವಲ್ಸ್ ಕ್ಯಾನ್ ಫೈಂಡ್ ದ ವರ್ಕ್. ಅಂದ್ರೆ ಇದೇನ್ ಮಾಡುತ್ತೆ ಅಂದ್ರೆ, ಟು ಹೆಲ್ಪ್ ಎವ್ರಿ ಒನ್ ಹೂ ವಾಂಟ್ಸ್ ಟು ವರ್ಕ್ ಫೈಂಡ್ ಅ ಜಾಬ್ ವಿತೌಟ್ ಕಾಸಿಂಗ್ ಇನ್ಫ್ಲೇಷನ್. ಇನ್ಫ್ಲೇಷನ್ ಅದಕ್ಕೆ ತೊಂದರೆನೆ ಕೊಡಬಾರ್ದು. ಸೊ ಎಲ್ಲರಿಗೂ ಕೂಡ ಎಂಪ್ಲಾಯ್ಮೆಂಟ್, ಉದ್ಯೋಗ ಅಂತಕ್ಕಂಥ ಸಿಗ್ಬೇಕು. ಇಫ್ ಏನಾದ್ರು ಎಕ್ಸಾಂಪಲ್ ಹೇಳೋದಾದ್ರೆ, ಇನ್ನೇನಾದ್ರೂ ನಿರುದ್ಯೋಗನ ಜಾಸ್ತಿ ಆಗಿದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಅಂದ್ರೆ RBI ಏನ್ ಮಾಡುತ್ತೆ ಅಂದ್ರೆ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡುತ್ತೆ. ರೈಟ್. ಅವಾಗ ಬಿಸ್ನೆಸ್ ಗೆ ಚೀಪ್ ಲೋನ್ಸ್. ಏನಾದ್ರೂ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಸೊ ಇಫ್ ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತ ಅನ್ಕೊಳ್ಳೋಣ, ಸೊ ಜಾಸ್ತಿ ನಿರುದ್ಯೋಗ ಇದೆ ಅಂತಂದಾಗ, ಸೊ ಅನ್ಎಂಪ್ಲಾಯ್ಮೆಂಟ್ ಇಸ್ ಹೈ. ಸೊ ಜಾಸ್ತಿ ಇದೆ ಅನ್ಎಂಪ್ಲಾಯ್ಮೆಂಟ್ ಅಂತಂದಾಗ, ಸೊ RBI ಏನ್ ಮಾಡುತ್ತೆ, ಸೊ RBI ಲೋವರ್ಸ್ ದ ಇಂಟ್ರೆಸ್ಟ್ ರೇಟ್. ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡುತ್ತೆ. ಸೊ RBI ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಿದೆ ಅಂದ ತಕ್ಷಣ ಬಿಸ್ನೆಸ್ ಏನಾಗುತ್ತೆ, ಚೀಪ್ ಆಗಿ ಲೋನ್ ಸಿಗುತ್ತೆ. ಬಿಸ್ನೆಸಸ್ ಗೆಟ್ ಚೀಪ್ ಲೋನ್ಸ್. ಹೌದಲ್ವಾ. ಸೊ ಬಿಸ್ನೆಸ್ಗೆ ಚೀಪ್ ಆಗಿ ಲೋನ್ ಸಿಗುತ್ತೆ. ಇವಾಗ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಅಂತ ಸಂದರ್ಭದಲ್ಲಿ RBI ಏನ್ ಮಾಡುತ್ತೆ, ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡುತ್ತೆ. ಸೊ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಿದ್ರೆ ಬಿಸ್ನೆಸ್ ಏನ್ ಮಾಡುತ್ತೆ, ಬಿಸ್ನೆಸ್ಗೆ ಚೀಪ್ ಆಗಿ ಕಮರ್ಷಿಯಲ್ ಬ್ಯಾಂಕ್ಸ್ ಇಂದ ಲೋನ್ ಸಿಗುತ್ತೆ. ಸೊ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿದೆ ಅಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ RBI ಇಂದ ಜಾಸ್ತಿ ಲೋನ್ ತಗೋತಾರೆ, ಬಾರೋ ಮಾಡ್ತಾರೆ. ಸೊ RBI ಇಂದ ಕಮರ್ಷಿಯಲ್ ಬ್ಯಾಂಕ್ ಲೋನ್ ಅನ್ನ ಜಾಸ್ತಿ ತಗೊಂಡಿದೆ ಅಂತಂದ್ರೆ, ಬಾರೋ ಮಾಡಿದೆ ಅಂದ್ರೆ, ಬಿಸ್ನೆಸ್ ಕಮರ್ಷಿಯಲ್ ಬ್ಯಾಂಕ್ಸ್ ಇಂದ ಚೀಪ್ ಆಗಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ಲೋನ್ಸ್ ನ ಅವೈಲೇಬಲ್ ಸಿಗುತ್ತೆ. ಸೊ ಅವಾಗ ಚೀಪ್ ಆಗಿ ಲೋನ್ ಸಿಗಿದೆ ಬಿಸ್ನೆಸ್ಗೆ ಅಂತಂದ್ರೆ ಓಪನ್ ನ್ಯೂ ಫ್ಯಾಕ್ಟರೀಸ್, ರೈಟ್, ಅಥವಾ ನ್ಯೂ ಬಿಸ್ನೆಸ್ ಆಪರೇಷನ್ಸ್. ಹೊಸದಾಗಿ ಫ್ಯಾಕ್ಟರಿಗಳು ಅಥವಾ ಇಂಡಸ್ಟ್ರೀಸ್ ಗಳು ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಹೊಸದಾಗಿ ಫ್ಯಾಕ್ಟರಿ ಶುರು ಆಗಿದೆ, ಎಸ್ಟಾಬ್ಲಿಷ್ ಆಗಿದೆ ಅಂತಂದ್ರೆ ಅದೇನ್ ಮಾಡ್ತಾರೆ, ಸೊ ಫ್ಯಾಕ್ಟರಿ ಅದಾಗದೆ ರನ್ ಆಗುತ್ತಾ, ಸೊ ಹೈಯರ್ ಮೋರ್ ಪೀಪಲ್ಸ್. ಸೊ ಜಾಸ್ತಿ ಜನನ ಹೈಯರ್ ಮಾಡ್ಕೋತಾ ಇದಾರೆ ಅಂದ್ರೆ ಅಲ್ಲೇನಾಗುತ್ತೆ, ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ರೈಟ್. ಸೊ ಈ ತರ RBI ಏನ್ ಮಾಡುತ್ತೆ ಅಂತಂದ್ರೆ, ಥ್ರೂ ಮಾನಿಟರಿ ಪಾಲಿಸಿನ ಯೂಸ್ ಮಾಡ್ಕೊಂಡು, ಸೊ ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಟೆಕ್ನಿಕ್ಸ್ ಅಂತ ಬರುತ್ತೆ. ಸೊ ಅದನ್ನ ಒಂದು ಇನ್ಸ್ಟ್ರೂಮೆಂಟ್ಸ್ ಅನ್ನ ಯೂಸ್ ಮಾಡ್ಕೊಂಡು RBI ಏನ್ ಮಾಡುತ್ತೆ, ಒಂದು ಫುಲ್ ಎಂಪ್ಲಾಯ್ಮೆಂಟ್ ಆಗೋ ತರ
ನೋಡ್ಕೊಳ್ಳುತ್ತೆ. ಸೊ RBI helps create a job by making borrowing cheaper when an unemployment is high. ಎಸ್. ಥರ್ಡ್ ಬಂದು, ಸೊ ಯಾವ ತರ ಅಂತಂದ್ರೆ ಕೆಲವೊಂದು ಟೂಲ್ಸ್ ಇದೆ. ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡೋದಾಗಿರ್ಬೋದು, ಅಥವಾ ಕ್ವಾಂಟಿಟೇಟಿವ್ ಈಸಿಂಗ್ ಆಗಿರ್ಬೋದು, ಫಾರ್ವರ್ಡ್ ಗೈಡೆನ್ಸ್ ಆಗಿರ್ಬೋದು. ಸೊ ಅದತ್ರ ಕೆಲವೊಂದು ಟೂಲ್ಸ್ ಅನ್ನ ಯೂಸ್ ಮಾಡಿಕೊಂಡು RBI ಫುಲ್ ಎಂಪ್ಲಾಯ್ಮೆಂಟ್ ಅನ್ನ ಅಚೀವ್ ಮಾಡುತ್ತೆ. ನೆಕ್ಸ್ಟ್, ಎಕನಾಮಿಕ್ ಗ್ರೋತ್. ಸೊ ಎಕನಾಮಿಕ್ ಗ್ರೋತ್ ಅಂತ ಬಂದ್ರೆ, is promoting sustainable and balanced economic growth by influencing investment and consumption through monetary measurement. ಅಂತಂದ್ರೆ ಟು ಮೇಕ್ ಶೋರ್ ದ ಎಕನಾಮಿಕ್ ಗ್ರೋತ್ ಸ್ಟಡಿಲಿ. ಸೊ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ, ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಆಗ್ತಾ ಇದೆ, ಇನ್ಕಮ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಈ ಎಲ್ಲಾ ಜಾಸ್ತಿ ಆಗ್ತಿರೋದನ್ನೇ ಎಕನಾಮಿಕ್ ಗ್ರೋತ್ ಅಂತ ಕರೆಯುವಂತದ್ದು. ಸೊ ಎಕನಾಮಿಕ್ ಗ್ರೋತ್ ಆಗ್ತಾ ಇದೆ ಅನ್ನೋದನ್ನ ನೋಡ್ಕೊಳ್ಳೋದು, ಅದನ್ನ ಅಚೀವ್ ಮಾಡೋದಕ್ಕೋಸ್ಕರ ಕೂಡ ಮಾನಿಟರಿ ಪಾಲಿಸಿ ಮೇನ್ ಆಬ್ಜೆಕ್ಟಿವ್ಸ್ ಆಗಿದೆ, ಮೇನ್ ಏಮ್ ಆಗಿದೆ. ಇಫ್ ಎಕನಾಮಿಕ್ ಏನಾದ್ರು ಸ್ಲೋ ಆದ್ರೆ RBI ಏನ್ ಮಾಡುತ್ತೆ, ಮೋರ್ ಲಿಕ್ವಿಡಿಟಿನ ಬ್ಯಾಂಕ್ ಗೆ ಕೊಡುತ್ತೆ. ದೆ ಲೆಂಡ್ಸ್ ಟು ಇಂಡಸ್ಟ್ರೀಸ್. ಬ್ಯಾಂಕ್ ಗಳು ಏನ್ ಮಾಡುತ್ತೆ, ಇಂಡಸ್ಟ್ರಿಗೆ ಕೊಡುತ್ತೆ. ಸೊ ಇಂಡಸ್ಟ್ರಿಗೆ ಕೊಟ್ರೆ ಪ್ರೊಡಕ್ಷನ್ ಏನಾಗುತ್ತೆ, ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆದ್ರೆ GDP ಕೂಡ ಜಾಸ್ತಿ ಆಗುತ್ತೆ. ಎಕನಾಮಿಯಲ್ಲಿ GDP ಜಾಸ್ತಿ ಆದ್ರೆ ಎಕನಾಮಿಕ್ ಗ್ರೋತ್ ಕೂಡ ಜಾಸ್ತಿ ಆಗಿರುತ್ತೆ. ರೈಟ್, ಈ ತರ ಒಂದಕ್ಕೊಂದಕ್ಕೆ ಇಂಟರ್ಲಿಂಕ್ ಆಗಿರುತ್ತೆ. ಇನ್ ಕೇಸ್ ಎಕನಾಮಿ ಏನಾದ್ರೂ ಸ್ಲೋ ಆಗಿದೆ ಅಂತಂದಾಗ, ಸೊ RBI ಏನ್ ಮಾಡುತ್ತೆ, RBI gives more liquidity to commercial bank. ಸೊ ಮೋರ್ ಲಿಕ್ವಿಡಿಟಿ ಟು ಕಮರ್ಷಿಯಲ್ ಬ್ಯಾಂಕ್ಸ್ ಗಳಿಗೆ ಲಿಕ್ವಿಡಿಟಿನ ಕೊಡುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ದೆ ಲೆಂಡ್ ಟು ಇಂಡಸ್ಟ್ರೀಸ್. ಓಕೆ, ಅವ್ರ ಇಂಡಸ್ಟ್ರಿಗೆ ಪ್ರೊವೈಡ್ ಮಾಡ್ತಾರೆ. ಅವ್ರ ಇಂಡಸ್ಟ್ರಿಯಲ್ ಏನ್ ಮಾಡ್ತಾರೆ, ಸೊ ಇಂಡಸ್ಟ್ರಿಗೆ ಪ್ರೊವೈಡ್ ಮಾಡಿದ್ದಾರೆ ಅಂತಂದ್ರೆ ಪ್ರೊಡಕ್ಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಅಂದ್ರೆ GDP ಕೂಡ ಜಾಸ್ತಿ ಆಗುತ್ತೆ. ಸೊ ಅದನ್ನೇ ಎಕನಾಮಿಕ್ ಗ್ರೋತ್ ಅಂತ ಕರೆಯುವುದು. ಎಸ್, ಮಾನಿಟರಿ ಪಾಲಿಸಿ ಹೆಲ್ಪ್ಸ್ ದ ಎಕನಾಮಿಕ್ ಗ್ರೋತ್ ಬೈ ಸಪೋರ್ಟಿಂಗ್ ಅ ಬಿಸ್ನೆಸ್ ಅಂಡ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಬಂದು ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿ. ಸೊ ಏನು ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿ ಅಂದ್ರೆ, maintain a stable national currency exchange rate to foster international trade and investment confidence. ಸೊ ಅಂತಂದ್ರೆ ಟು ಕೀಪ್ ದ ವ್ಯಾಲ್ಯೂ ಆಫ್ ಇಂಡಿಯನ್ ರುಪೀಸ್ ಸ್ಟೇಬಲ್ ಕಂಪೇರ್ಡ್ ಟು ದ ಅದರ್ ಕರೆನ್ಸಿ. ಸೊ ಇವಾಗ US ಡಾಲರ್ ಹೋಲಿಸ್ಕೊಂಡ್ರೆ ಇಂಡಿಯನ್ ರುಪೀನ ಸ್ಟೇಬಲ್ ವ್ಯಾಲ್ಯೂನ ತಗೊಂಡ್ಬರುವಂತದ್ದು, ಅದನ್ನ ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿ ಅಂತ ಕರೆಯುವಂಥದ್ದು. ಇಫ್ ದ ರುಪಿ ವ್ಯಾಲ್ಯೂ ಚೇಂಜಸ್ ಟೂ ಮಚ್, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಗೆಟ್ ಅಫೆಕ್ಟೆಡ್. ರೈಟ್, ಏನಾದ್ರೂ ರುಪಿ ವ್ಯಾಲ್ಯೂ ತುಂಬಾ ಚೇಂಜಸ್ ಆಗಿದೆ ಅಂತಂದ್ರೆ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಮೇಲೆ ಅದು ಈಸಿಯಾಗಿ ಎಫೆಕ್ಟ್ ಅನ್ನ ತಗೊಂಡ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡೋದಂದ್ರೆ, ಇಫ್ ರುಪಿ ಬಿಕೇಮ್ ವೆರಿ ವೀಕ್, ಸೊ ಇಂಪೋರ್ಟ್ ಲೈಕ್ ಆಯಿಲ್ ಅಂತ ಅನ್ಕೊಳ್ಳೋಣ, ಅದೇನಾಗುತ್ತೆ, ಸೊ ಏನಾದ್ರೂ ಇಂಡಿಯನ್ ರುಪಿ ತುಂಬಾ ವೀಕ್ ಆಗಿದೆ, ಕಡಿಮೆ ಇದೆ US ಡಾಲರ್ ಹೋಲಿಸ್ಕೊಂಡ್ರೆ ಅಂತಂದ್ರೆ, ಇಂಡಿಯನ್ ಏನಾದ್ರೂ ಇಂಪೋರ್ಟ್ ಮಾಡ್ತಾ ಇದ್ರೆ, ಈಗ ಆಯಿಲ್ ನ ಇಂಪೋರ್ಟ್ ಮಾಡ್ತಾ ಇದೆ ಅಂತಂದ್ರೆ ಅದೇನಾಗುತ್ತೆ, ಬಿಕೇಮ್ ಕಾಸ್ಟ್ಲಿ. ಸೊ ಅವಾಗ ಏನಾಗುತ್ತೆ, ಇನ್ಫ್ಲೇಷನ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸೊ RBI ಏನ್ ಮಾಡುತ್ತೆ, ಬೈ ಆರ್ ಸೆಲ್ ಫಾರಿನ್ ಕರೆನ್ಸೀಸ್ ಟು ಕೀಪ್ ದ ರುಪಿ ಸ್ಟೇಬಲ್. ಸೊ ಅವಾಗ RBI ಇಂಟರ್ಫಿಯರ್ ಆಗಿ ಫಾರಿನ್ ಕರೆನ್ಸಿನ ಬೈ ಮಾಡಿ ಮತ್ತೆ ಸೆಲ್ ಮಾಡುತ್ತೆ. ಸೊ ಏನಕ್ಕೋಸ್ಕರ ಇದನ್ನ ಮಾಡುತ್ತೆ ಅಂತಂದ್ರೆ, ಯಾಕೆ ಎಕ್ಸ್ಚೇಂಜ್ ಅನ್ನ ಮಾಡುತ್ತೆ RBI ಅಂತಂದ್ರೆ, ಇಂಡಿಯನ್ ರುಪಿನ ಸ್ಟೇಬಲ್ ಆಗಿ ವ್ಯಾಲ್ಯೂನ ತಗೊಂಡ್ ಬಂದ್ ಇಡೋದಕ್ಕೋಸ್ಕರ RBI ಏನ್ ಮಾಡುತ್ತೆ, ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿನ ಮಾಡುತ್ತೆ. ರೈಟ್, so RBI maintains the rupees value in the world market to support trade and stability. Next, financial market stability. So financial market stability ಅಂತಂದ್ರೆ ಏನು, ensure the stability of financial institutions and market to prevent systematic risk and maintain confidence in the financial system. It means to keep a bank and financial institution safe and prevent a financial crisis. ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು ಅಥವಾ ಬ್ಯಾಂಕ್ಸ್ ಗಳಾಗಿರ್ಬೋದು ಸೇಫ್ ಆಗಿರ್ಬೇಕು, ಮತ್ತೆ ಯಾವ್ದೇ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ನ ಇಟ್ಕೊಂಡಿರ್ಬಾರ್ದು, ಅದನ್ನೆಲ್ಲ ಪ್ರಿವೆಂಟ್ ಮಾಡುತ್ತೆ RBI ಮಾನಿಟರಿ ಪಾಲಿಸಿ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಇಫ್ ಯಾವ್ದೋ ಒಂದು ಬ್ಯಾಂಕ್ ಒಂದು ಮನಿ ಶಾರ್ಟೇಜ್ ಅನ್ನ ಫೇಸ್ ಮಾಡ್ತಾ ಇದೆ ಅಂತ ಅನ್ಕೊಳ್ಳೋಣ. ಸೊ ಅವಾಗ RBI ಏನ್ ಮಾಡುತ್ತೆ, ಶಾರ್ಟ್ ಟರ್ಮ್ ಲೋನ್ಸ್ ನ ಪ್ರೊವೈಡ್ ಮಾಡುತ್ತೆ. ರೈಟ್, ಆವಾಗ ಸೊ ಪೀಪಲ್ಸ್ ಡೆಪಾಸಿಟ್ ಆರ್ ಸೇಫ್. ರೈಟ್, ಯಾವ್ದೋ ಒಂದು ಲಿಕ್ವಿಡಿಟಿ ಕ್ರೈಸಿಸ್ ಬ್ಯಾಂಕ್ಸ್ ಫೇಸ್ ಮಾಡ್ತಾ ಇದೆ ಅಂದ್ರೆ RBI ಶಾರ್ಟ್ ಟರ್ಮ್ ಲೋನ್ ಅಂತ ಪ್ರೊವೈಡ್ ಮಾಡುತ್ತೆ. ಅವಾಗ ಪೀಪಲ್ಸ್ ಏನ್ ಡೆಪಾಸಿಟ್ ಮಾಡ್ತಾರೆ ಅದೆಲ್ಲ ಸೇಫ್ ಆಗೇ ಇರುತ್ತೆ. ಸೊ ಇದ್ರ ಅರ್ಥ ಏನು, RBI ಪ್ರೊಟೆಕ್ಟ್ಸ್ ಬ್ಯಾಂಕ್ಸ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ಫೈನಾನ್ಷಿಯಲ್ ಸಿಸ್ಟಮ್ ಫ್ರಮ್ ಫೇಲ್ಯೂರ್ ಆರ್ ಕ್ರೈಸಿಸ್. ರೈಟ್, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಆಬ್ಜೆಕ್ಟಿವ್ಸ್ ಆಫ್
ಮಾನಿಟರಿ ಪಾಲಿಸೀಸ್. ಸೊ ಒಂದೇ ಲೈನ್ ಅಲ್ಲಿ ನಿಮ್ಗೆ ಹೇಳೋದಾದ್ರೆ, ಎಸ್ ಆಬ್ಜೆಕ್ಟಿವ್ಸ್ ಕೂಡ ಡೈರೆಕ್ಟ್ ಆಗಿ ಕ್ವೆಶನ್ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಪ್ರೈಸ್ ಸ್ಟೆಬಿಲಿಟಿ, ಎಸ್ ಪ್ರೈಸ್ ಸ್ಟೆಬಿಲಿಟಿ ಅಂದ್ರೆ ಕಂಟ್ರೋಲ್ ದ ಇನ್ಫ್ಲೇಷನ್, ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡುವಂತದ್ದು. ಸೊ ಅವಾಗ ಆರ್ ಬಿ ಐ ಇನ್ಕ್ರೀಸ್ ದ ರೇಟ್ ವೆನ್ ಪ್ರೈಸಸ್ ರೈಸ್, ಯಾವಾಗ ಪ್ರೈಸ್ ರೈಸ್ ಆಗುತ್ತೆ ಸೊ ಇಂಟ್ರೆಸ್ಟ್ ರೇಟ್ ಕೂಡ ಆರ್ ಬಿ ಐ ಮಾಡುತ್ತೆ, ರೈಸ್ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದು ಫುಲ್ ಎಂಪ್ಲಾಯ್ಮೆಂಟ್. ಆಬ್ಜೆಕ್ಟಿವ್ಸ್ ಕೂಡ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ದಾರೆ. ಫುಲ್ ಎಂಪ್ಲಾಯ್ಮೆಂಟ್ ಅಂತಂದ್ರೆ ಏನು? ಮೋರ್ ಜಾಬ್ಸ್ ಫಾರ್ ಪೀಪಲ್ಸ್, ಹೌದಲ್ವಾ? ಎಸ್. ಸೊ ಇಟ್ಸ್ ನಥಿಂಗ್ ಬಟ್ ಆರ್ ಬಿ ಐ ಈ ಒಂದು ಇದರಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ, ಆರ್ ಬಿ ಐ ರೆಡ್ಯೂಸ್ ದ ಇಂಟ್ರೆಸ್ಟ್ ರೇಟ್, ರೈಟ್? ಏನಕ್ಕೋಸ್ಕರ ಅಂದ್ರೆ ಟು ಹೆಲ್ಪ್ ಬಿಸ್ನೆಸ್ ಹೈಯರ್, ಟು ಹೆಲ್ಪ್ ಬಿಸ್ನೆಸ್ ಹೈಯರ್ಸ್, ತುಂಬಾ ಜನನ ಹೈಯರ್ ಮಾಡ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಆರ್ ಬಿ ಐ ಏನ್ ಮಾಡುತ್ತೆ, ಪ್ರೈಸ್ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡುತ್ತೆ. ದಿಸ್ ಇಸ್ ಫುಲ್ ಎಂಪ್ಲಾಯ್ಮೆಂಟ್. ನೆಕ್ಸ್ಟ್ ಯಾವ್ದು ಹೇಳಿದ್ವಿ? ಎಕನಾಮಿಕ್ ಗ್ರೋತ್. ಸೊ ಎಕನಾಮಿಕ್ ಗ್ರೋತ್ ಅಂತಂದ್ರೆ ಸಪೋರ್ಟ್ ಸ್ಟಡಿ ಡೆವಲಪ್ಮೆಂಟ್, ಸಪೋರ್ಟ್ ಸ್ಟಡಿ ಡೆವಲಪ್ಮೆಂಟ್, ರೈಟ್? ಸೊ ಆರ್ ಬಿ ಐ ಏನ್ ಮಾಡುತ್ತೆ? In this case, RBI provides liquidity to industry, provides liquidity to industries. Yes. Next, exchange rate stability. So exchange rate stability ಅಂತಂದ್ರೆ maintain a rupee value, maintain rupee value. ಸೊ ಆರ್ ಬಿ ಐ ಕೇಸಲ್ಲಿ ಏನ್ ಮಾಡುತ್ತೆ? ಬೈಸ್ ಆರ್ ಸೆಲ್ಸ್ ಫಾರಿನ್ ಕರೆನ್ಸೀಸ್, ರೈಟ್? ಸೊ ನೆಕ್ಸ್ಟ್ ಫೈನಾನ್ಷಿಯಲ್ ಮಾರ್ಕೆಟ್ ಸ್ಟೆಬಿಲಿಟಿ. ಸೊ ಫೈನಾನ್ಷಿಯಲ್ ಮಾರ್ಕೆಟ್ ಸ್ಟೆಬಿಲಿಟಿ ಅಂತಂದ್ರೆ ಟು ಕೀಪ್ ಕಮರ್ಷಿಯಲ್ ಬ್ಯಾಂಕ್ಸ್ ಸೇಫ್, ಅವರೆಲ್ಲ ಸೇಫ್ ಆಗಿರ್ಬೇಕು ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ಆರ್ ಬಿ ಐ ಏನ್ ಮಾಡುತ್ತೆ? ಶಾರ್ಟ್ ಟರ್ಮ್ ಲೋನ್ಸ್ ಅನ್ನ ಪ್ರೊವೈಡ್ ಮಾಡಿ ಅವ್ರಿಗೆ ಹೆಲ್ಪ್ ಅನ್ನ ಮಾಡುತ್ತೆ. ಸೊ ಹೆಲ್ಪ್ಸ್ ಬ್ಯಾಂಕ್ಸ್ ಇನ್ ಫೈನಾನ್ಷಿಯಲ್ ಕ್ರೈಸಿಸ್, right? So this is all about the objectives of monetary policies. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ಪ್ರಾಸ್ಪೆಕ್ಟಿವ್ಸ್ ಅಲ್ಲಿ. ಸಾಕಷ್ಟು ಬಾರಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಮಾನಿಟರಿ ಪಾಲಿಸೀಸ್ ಅಂದ್ರೆ ಏನು ಅಂತ ಹೇಳಿದೀನಿ ಅಂಡ್ ಆಬ್ಜೆಕ್ಟಿವ್ಸ್ ಹೇಳಿದೀನಿ. ಸೊ ನೆಕ್ಸ್ಟ್ ಬಂದು ಇನ್ಸ್ಟ್ರೂಮೆಂಟ್ಸ್. ಸೊ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್ ಅಂತ ಬರುತ್ತೆ ಅಂಡ್ ಕ್ವಾಲಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್ ಅಂತ ಬರುತ್ತೆ. ಸೊ ಬೋತ್ ಆರ್ ಇಸ್ ವೆರಿ ಈಸಿ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಇನ್ಸ್ಟ್ರೂಮೆಂಟ್ಸ್ ಆಫ್ ಮಾನಿಟರಿ ಪಾಲಿಸಿನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಅಂಡ್ ಸೊ ಪ್ರತಿಯೊಂದು ನಾನು ಏನ್ ಕ್ಲಾಸ್ ಮಾಡ್ತೀನಿ ಎಲ್ಲ ನೋಟ್ಸ್ ಕೂಡ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಸೊ ಟೆಲಿಗ್ರಾಮ್ ಲಿಂಕ್ ಇದೆ ಚಾನಲ್ ಅಲ್ಲಿ. ಸೊ ಟೆಲಿಗ್ರಾಮ್ ಜಾಯ್ನ್ ಆದ್ರೆ ನಿಮ್ಗೆ ಈಸಿಯಾಗಿ ಎಲ್ಲ ನೋಟ್ಸ್ ಅಲ್ಲೇ ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಆಫ್ ಮಾನಿಟರಿ ಪಾಲಿಸಿ ಕಂಟಿನ್ಯೂ ಮಾಡಿ.